ಎಲ್ಲ ಮೇಡಮ್ನವರು ನಗುಮುಖದಿಂದ ನಮ್ಮನ್ನು ಸ್ವೀಕರಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡಲೇ ಅದರ ರಿಸಲ್ಟ್ ಸಿಕ್ಕುವುದಿಲ್ಲ, ಆದ್ರೆ ನಾವು ಪೇಷನ್ಸ್ ಆಗಿ ಅದನ್ನು ಕಾಯ್ಬೇಕು. ನಮಸ್ತೆ, ನಾವು ಉಡುಪಿ ಸೆರಾ ಕೇರ್ ಇಂದ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ರೋಸ್ ಬೆಲ್. ಸೊ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಸೊ ಸೆರಾ ಕೇರ್ಗೆ ಬಂದ ನಂತರ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನ ತಗೊಂಡಿದ್ದಾರೆ ಅಂತ ನೋಡ್ತಾ ಬರುವ. ಓಕೆ, ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಶೇಡಿಗುಡ್ಡೆಯಿಂದ ಬರ್ತಾ ಇದ್ದೇನೆ. ಓಕೆ, ಸೆರಾ ಕೇರ್ಗೆ ಬಂದ್ಬಿಟ್ಟು ಎಷ್ಟು ದಿನ ಆಯ್ತು? ಆಲ್ಮೋಸ್ಟ್ 1 ಮಂತ್ ಆಗ್ತದೆ. ಅಲ್ಲ, 12ಗೆ ನೆಕ್ಸ್ಟ್ ಮಂತ್ 12ಗೆ 1 ಮಂತ್ ಆಗ್ತದೆ. 1 ಮಂತ್ ಆಗ್ತದೆ, ನೆಕ್ಸ್ಟ್ ಮಂತ್ 12ಗೆ. ಓಕೆ, ಏನೆಲ್ಲ ಪ್ರಾಬ್ಲಮ್ ಇಂದ ಸೆರಾ ಕೇರ್ಗೆ ಬಂದ್ರಿ? ನನಗೆ ಮೇನ್ ಪ್ರಾಬ್ಲಮ್ ಗಂಟು ನೋವು ಸಾಧಾರಣ 10 ವರ್ಷದಿಂದ ಉಂಟು. ಈಗ ಸಿವಿಯರ್ ಆಗಿ ನಾನು ನಡಿಲಿಕ್ಕೆಲ್ಲ ಆಗ್ತಿತ್ತು. ಮೆಡಿಸಿನ್ ನಾನು ಕರೆಕ್ಟ್ ತಗೊಳ್ಳುದಿಲ್ಲ, ಮತ್ತೆ ತುಂಬಾ ಕಾಲಲ್ಲಿ ಕ್ರಾಂಪ್ಸ್ ಬರುದು, ಮತ್ತೆ ನೋವು ಎಲ್ಲ ಇತ್ತು. ನಂತರ ಈ ಶೋಲ್ಡರ್ ಪೇನ್ ಇದೀಗ ಉಂಟು, ಇಂಪ್ರೂವ್ ಆಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಆದ್ರೆ ನನಗೆ ಅಲರ್ಜಿಕ್ ಬ್ರೋಂಕಿಯಲ್ ಆಸ್ಮಾ ಮತ್ತೆ ಬ್ಯಾಕಿನಲ್ಲಿ ಸ್ವಲ್ಪ ಸಹ ಕೆಲಸ ಮಾಡುವಾಗ ಅಲ್ಲಲ್ಲಿ ಕ್ಯಾಚ್ ಹಿಡಿಯುದಿತ್ತು. ಹೌದು, ಮಸಲ್ಸ್ ಕ್ಯಾಚ್ ಎಲ್ಲ ಹಿಡಿಯುದಿತ್ತು. ಮತ್ತೆ ನನಗೆ ಅಂದ್ರೆ ನನ್ನದು ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗಿದೆ. ಸಿವಿಯರ್ ಡೆಂಗ್ಯೂ ಆಗಿತ್ತು. ಡೆಂಗ್ಯೂ ಆಗಿ 3 months ನಲ್ಲಿ ಸರ್ಪ ಸುತ್ತಾಯಿತು. ಅದು ಒಂದು 2 months ನನ್ನನ್ನು ತುಂಬಾ ಕಷ್ಟದಲ್ಲಿ ಹಾಕಿತ್ತು. ಆದ್ರೆ ಅದರಿಂದಾಗಿ ಇಮ್ಯುನಿಟಿ ಪವರ್ ಎಲ್ಲ ಕಡಿಮೆ ಆಗಿ ಡಾಕ್ಟರ್ಸ್ ಹೇಳಿದ್ರು, ನೀವು ಯಾವ್ದು ಗ್ಯಾದರಿಂಗಿಗೆ ಹೋಗ್ಬಾರ್ದು ಹೇಳಿ. ಆದ್ರೆ ನನಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ, ಮಾಡುವಾಗ ನನಗೆ ಸ್ವೀಪ್ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ, ಕ್ಯಾಚ್ ಹಿಡಿಯುದು ಹಾಗೆಲ್ಲ ಇತ್ತು. ಇಲ್ಲಿ ಬಂದ ನಂತರ ಸೆಕೆಂಡ್ ಡೇ, ಫಸ್ಟ್ ಡೇ ಬಂದ ನಂತರವೇ ನನಗೆ ಏನೋ ಒಂದು ಉಲ್ಲಾಸ, ಮನಸ್ಸಿಗೆ ಸಮಾಧಾನ ಆಯಿತು. ಸೆಕೆಂಡ್ ಡೇ ಇಂದ ನನಗೆ ತುಂಬ ಸ್ವಲ್ಪ ಕಡಿಮೆ ಆಯಿತು. ಈಗ ದೇವರ ಕೃಪೆಯಿಂದ ಯಾವುದು ನನಗೆ ಇಲ್ಲ. ಅಂದ್ರೆ ಇಲ್ಲದಿದ್ರೆ ಈ ಮಳೆಗಾಲದಲ್ಲಿ ಕೆಮ್ಮು ಮತ್ತೆ ಗಂಟ್ಲು ತುರಿಸುದು, ಕಿವಿ ತುರಿಸುದು ಎಲ್ಲ ಪ್ರಾಬ್ಲಮ್ ಇತ್ತು. ಅದೆಲ್ಲ ಹೋಗಿದೆ. ಗಂಟು ನೋವು ಬರುವ ಅಲ್ಲ, ಇಲ್ಲ, ಥ್ರೋಟ್ ಪೇನ್. ಹೌದು, ಥ್ರೋಟ್ ಪೇನ್. ಇಲ್ಲ, ನಾನೊಂದು ಪಫ್ ಎಲ್ಲ ತಕೊಳ್ಬೇಕಿತ್ತು, ಅದು ತಕೊಳ್ಳಿಲ್ಲ ಈ ಮಳೆಗಾಲದಲ್ಲಿ. ಆದ್ರೆ ಈಗ ಗಂಟು ನೋವು ಉಂಟು ಮತ್ತೆ ಶೋಲ್ಡರ್ ಪೇನ್ಸ್ ಉಂಟು. ಅದು ಸರಿ ಆಗ್ತದೆ ಅಂತ ನಂಬಿಕೆಯಿಂದ ಬರ್ತಾ ಇದ್ದೇನೆ. ಓಕೆ, ಸೆರಾ ಕೇರ್ ಅಲ್ಲಿ ಯಾವ ಥೆರಪಿ ಇಷ್ಟ ನಿಮಗೆ? ನನಗೆ ಅಂದ್ರೆ ಯಾವ್ದಂತ ಅಂದ್ರೆ ಇಂಪ್ರೂವ್ಮೆಂಟ್ ಯಾವ್ದ್ರಲ್ಲಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ಚೇರ್ ಬೆಡ್ ಒಳ್ಳೇದಾಗ್ತದೆ. ಅಂದ್ರೆ ಎಲ್ಲ ಮಸಲ್ಸ್ ಎಲ್ಲ ಹೌದು ಸ್ಟ್ರೆಚ್ ಹೌದು. ಈಗ ಕ್ರಾಂಪ್ಸ್ ಎಲ್ಲ ಹೋಗಿದೆ, ಕಾಲಿದೆಲ್ಲ ಕಡಿಮೆ ಆಗಿದೆ. ಇವಾಗ ಹೀಗೆ ಆಗ್ತಿತ್ತು ಬೆರಳೆಲ್ಲ. ಹೌದೌದು ಹೌದು. ಈಗ ಇಲ್ಲ, ಅದೆಲ್ಲ ಇಲ್ಲ. ಹೌದು, ನಾನು ಮೊದ್ಲಿನ ನಂಗೆ ಕೆಲಸ ಎಲ್ಲ ಮಾಡುವಾಗ ಬಗ್ಗಿ ಎಲ್ಲ ಸ್ವೀಪ್ ಮಾಡೋ ಕಷ್ಟ ಆಗ್ತಿತ್ತು. ಈಗ ನಾನು ಸರಾಗ ಕೆಲಸ ಮಾಡ್ತೇನೆ. ಇಲ್ಲ, ನೀವು ಈಗ ಇಲ್ಲಿ ಬಂದ ನಂತರ ಫುಡ್ ಸಿಸ್ಟಮ್ಸ್ ನನ್ನ ಸರಿಯಾಗಿದೆ. ಇಲ್ಲ, ನನಗೆ ಟೈಮ್ ಇಲ್ಲ, ಕೆಲಸ ಮಾಡಿ ಮತ್ತೆ ಊಟ ತಿನ್ನುವುದು. ಬ್ರೇಕ್ಫಾಸ್ಟ್ ಮೇ ಬಿ 10 o'clock ಹಾಗೆಲ್ಲ. ಊಟ 9 ಗಂಟೆ 9:30 ಮಾಡಿ ಮತ್ತೆ ಕೆಲಸ ಮಾಡಿ ಊಟ ಮಾಡಿ ಮತ್ತೆ ಮಲಗ್ತಿದ್ದೆ. ಮಲಗಿದೆ ಅಂದ್ರೆ ಸುಮ್ಮನೆ ಇದೆಲ್ಲ ಮೊಬೈಲ್ ಎಲ್ಲ ನೋಡುವಂತದ್ದು, ಹಾಗೆ ಎಕ್ಸಸೈಸ್ ಇಲ್ಲ ಇತ್ತು. ಹೌದು, ಬಾಡಿ ಹಗುರಾಗಿದೆ ನನ್ಗೆ. ಈಗ ನನ್ಗೆ ಎಣಿಸ್ತದೆ ನನ್ನದು ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ. ಆದ್ರೆ ನಾನು ವೆಯ್ಟ್ ರೆಡ್ಯೂಸ್ ಆಗಿದೆ ನೋಡುವಾಗ ವೆಯ್ಟ್ ರೆಡ್ಯೂಸ್ ಆಗ್ಲಿಲ್ಲ. ಮತ್ತೆ ಹೌದು, ಫ್ಯಾಟ್ ರೆಡ್ಯೂಸ್ ಆಗಿದೆ. ಅಂದ್ರೆ ಇದೆಲ್ಲ ಸ್ವಲ್ಪ ಇದಾಗಿದೆ. ಹೌದು, ಹಾಗೆ ಕಾಣ್ತದೆ. ಹಾಸ್ಪಿಟಲ್ ಲೈಫಿಗೂ ಸೆರಾ ಕೇರ್ ಲೈಫಿಗೂ ಏನ್ ಡಿಫರೆನ್ಸ್ ಇದೆ? ಹಾಸ್ಪಿಟಲ್ ಲೈಫ್ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋದಾಗ ಗಂಟೆಗಟ್ಟಲೆ ಕಾದು ಕೂತ್ಕೊಳ್ಬೇಕು. 1,000 ಇದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಮಾಡಿ ಇನ್ನೊಂದು ಅದೇ ಡಾಕ್ಟರ್ ನೋಡ್ಬೇಕಾದ್ರೆ ಅಟ್ಲೀಸ್ಟ್ 3-4 days ನಾವು ವೆಯ್ಟ್ ಮಾಡ್ಬೇಕು. ಹೋದಾಗ ಕೊಡ್ತಾರೆ ಮೆಡಿಸಿನ್. ಅಂದ್ರೆ ನನಗೆ 2014 ನಾನು ಫಸ್ಟ್ ಟೈಮ್ ಕಾಲು ನೋವು ಬಂತಂದ್ರೆ ಮಲಗಿದಲ್ಲಿ ಕಾಲನ್ನು ಬೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಹೋದಾಗ ಹೇಳಿದ್ರು, ಕಾಲಿನ ಮೊಣಗಂಟು ಅಲ್ಲಿ ಸವದಿದೆ, ನಿಮಗೆ ಆಪರೇಷನ್ ಆಗ್ಬೇಕು ಹೇಳಿದ್ರು 2014. ನಾನು ಮತ್ತೆ ಡಾಕ್ಟರ್ ಹತ್ರ ಹೇಳಿದೆ, ನನ್ಗೊಂದು ಸ್ವಲ್ಪ 15 days ಮೆಡಿಸಿನ್ ಕೊಡಿ, ನಾನು ನೋಡ್ತೇನೆ ಹೇಳಿ. ಅವರು 1 monthಗೆ ಮೆಡಿಸಿನ್ ಕೊಟ್ಟರು, ಸ್ವಲ್ಪ ಗುಣ ಆಯಿತು. ನಾನು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದೆ. 2 months 3 months ಮಾಡಿದೆ, ಹಾಸ್ಪಿಟಲ್ಗೆ ಹೋಗ್ಲಿಲ್ಲ. ನಂತರ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಮಾಡಿದೆ, ಗುಣ ಅಂತ ಆಗ್ತದೆ, ಮತ್ತೆ ಪುನಃ ಬರ್ತದೆ. ಈಗ ಸಹ ನಾನು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಇದ್ದೆ ಇಲ್ಲಿ ಬರುವ ಮೊದಲು. ಅದು ಈಗ ಸಿವಿಯರ್ ಆಗಿ ನನಗೆ ಡ್ರ್ಯಾಗ್ ಮಾಡ್ಬೇಕಾಯ್ತು ಕಾಲು. ಮೊದಲು ನಾನು ಸ್ಟೆಪ್ ಹಾಕಿ ಹೋಗ್ತಿದ್ದೆ, ಸ್ಟೆಪ್ನಲ್ಲಿ ಹತ್ತುತ್ತೇನೆ, ಅಂದ್ರೆ ಸಪೋರ್ಟ್ ವಿತ್ ಸಪೋರ್ಟ್ ಸೈಡ್ ರೈಲ್ ಹಿಡ್ಕೊಂಡು. ಆದ್ರೆ ಮತ್ತೆ ನೋಡುವ ಇದಕ್ಕೆ ಬರುವ ಅಂತ ನನಗೆ ಬಂತು. ಅದರಿಂದಾಗಿ ಇದೆಲ್ಲ ಹೋಯ್ತು ನನ್ನ ರಿಯಲಿ. ನಾನೀಗ ಫ್ರೀ ಆಗಿದ್ದೇನೆ. ಇನ್ನು ನೋವೊಂದು ಬಿಟ್ರೆ ಅಲ್ಲಲ್ಲಿ ಕ್ಯಾಚ್ ಹಿಡಿದು ಅದೆಲ್ಲ ಹೋಗಿದೆ. ಹೌದು, ಗಂಟು ನೋವು ಮತ್ತೆ ಶೋಲ್ಡರ್ ಪೇನ್ ಹೌದು, ಅದು ಉಂಟು. ಹೌದು, ಅಂದ್ರೆ ಅದು ಲಾಂಗ್ ಅಲ್ಲ, ಡ್ಯೂರೇಷನ್, ಅಕ್ಯೂಟ್ ಅಲ್ಲ. ಈಗ
ಕ್ರಾನಿಕ್ ಆಗಿ ಹೋಗಿದೆ, ಅದರಿಂದಾಗಿ ಅದು ತಕೊಳ್ತಾರೆ. ಅಂದ್ರೆ ಇದು ಕಂಪ್ಲೀಟ್ ಡ್ರೈ ಆಗಿದೆ ಹೇಳ್ತಾರೆ ಅವರು, ಆಪರೇಷನ್ ಬೇಕು ಹೇಳ್ತಾರೆ. ಅದು ಹೌದು ಹೌದು, ಅಂದ್ರೆ ಅದು ರಬ್ ಆಗ್ತಲ್ಲ, ಬೋನ್ ರಬ್ ಆಗ್ತಲ್ಲ. ಅಂದ್ರೆ ನಾನು ಹಾಕ್ತಿದ್ದೆ, ಅದು ಸ್ವಲ್ಪ ಹೊತ್ತು ಮಾತ್ರ ಸಪೋರ್ಟ್, ಹೌದು ಆಗುದಿಲ್ಲ ಹೆಚ್ಚು ಹೊತ್ತು ಹಾಕ್ಲಿಕ್ಕೆ, ಅದು ಸಹ ಪೇನ್ ಆಗ್ತಿತ್ತು. ಈಗ ವಿದೌಟ್ ಸಪೋರ್ಟ್ ಹೋಗ್ತೇನೆ, ಕೆಲಸ ಎಲ್ಲ ಮಾಡ್ತೇನೆ. ಸೆರಾಕೇರ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಸೆರಾಕೇರ್ ಅಂತ ಹೇಳಿದ್ರೆ ಇದು ಉತ್ತಮ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಎಂಟರ್ ಆಗುವಾಗಲೇ ಎಲ್ಲ ಮೇಡಮ್ನವರು ನಗುಮುಖದಿಂದ ನಮ್ಮನ್ನು ಸ್ವೀಕರಿಸ್ತಾರೆ, ಅದೊಂದು ಫಸ್ಟ್. ಆಗ್ಲೇ ನಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ವರ್ಕ್ ನಡೀತದೆ ಅಂತ. ಅನಂತರ ಇಲ್ಲಿ ಒಂದೊಂದೇ ಥೆರಪಿ ಎಲ್ಲ ಕೊಡ್ತಾರಲ್ಲ, ಹಾಗಾಗಿ ಎಲ್ಲರ ಪ್ರತಿಯೊಬ್ಬರಿಗೂ ಕೂಡಲೇ ಅದರ ರಿಸಲ್ಟ್ ಸಿಕ್ಕುದಿಲ್ಲ. ಆದ್ರೆ ನಾವು ಪೇಷನ್ಸ್ ಆಗಿ ಅದನ್ನು ಕಾಯ್ಬೇಕು. ಮತ್ತೆ ಎಲ್ಲರೂ ಸಹ ಇದರ ಉಪಯೋಗವನ್ನು ಪಡ್ಕೊಳ್ಳಿ, ಯಾಕಂದ್ರೆ ಇದು ಫ್ರೀ ಆಗಿ ಸಿಕ್ಕುವಂಥದ್ದು. ಹೊರಗೆ ನಾವು ಯಾರಿಗಾದ್ರೂ ಹೇಳುವಾಗ ಅವರಿಂದ ಅಪಸ್ವರಗಳು ಬರ್ತದೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡಬಾರ್ದು. ನಮಗೆ ಏನಾಗಿದೆ ಉತ್ತಮ ಅದನ್ನು ನಾವು ತಿಳಿಸ್ಬೇಕು. ನಿನ್ನೆ ಒಬ್ಬರಿಗೆ, ನಮ್ಮ ನೇಬರಿಗೆ ನಾನು ಹೇಳಿದೆ, ನೋಡಿ ಇಲ್ಲಿ ಹೀಗೆ ಹೀಗೆ ಉಂಟು, ನೀವು ಹೋಗಿ, ನಿಮಗೆ ಬೆನ್ನು ನೋವು ಉಂಟಲ್ಲ. ಅವ್ರು ಹೇಳ್ತಾರೆ, ನೀವು ಇನ್ನೂ ಸಹ ಕಾಲು ಕುಂಟುತ್ತಾ ಇದ್ದೀರಲ್ಲ. ನನ್ನ ಕಾಲಿನ ಪ್ರಶ್ನೆ ಅಲ್ಲ, ಬೇರೆ ಎಲ್ಲ ನನಗೆ ಒಳ್ಳೇದಾಗಿದೆ, ನೀವು ಹೋಗಿ ಅಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ನೋಡಿ ಅಟ್ಲೀಸ್ಟ್ 45 days ಅಂತ ಹೇಳಿದೆ. ಹಾಗೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ನಾನು ಆಶಿಸ್ತೇನೆ. ನಿಮಗೆ ಒಳ್ಳೇದಾಗಿದೆ. ಹೌದೌದು, ಓಕೆ, ಥ್ಯಾಂಕ್ ಯು, ವೆಲ್ಕಮ್.